ಜನಸಾಮಾನ್ಯರಿಗಾಗಿ ಊಟವನ್ನು ಹಾಕುವ ಹಕ್ಕನ್ನು ಕೊಟ್ಟಿದ್ದಾರೆ. ಇದರಿಂದ ನಾವು ಆಳುವ ಪಕ್ಷವನ್ನು ಚುನಾಯಿಸಬಹುದಾಗಿದೆ. ಇದಕ್ಕಾಗಿ ಇದನ್ನು ಕಡ್ಡಾಯ ಮಾಡಬೇಕಾಗಿತ್ತು, ಆದರೆ ಆಗಿಲ್ಲ. 10 ವರ್ಷಗಳಲ್ಲಿ ನಮ್ಮ ನರೇಂದ್ರ ಮೋದಿಯವರು ಮಾಡಿದ ಸುಧಾರಣೆ ನಮಗೆಲ್ಲರಿಗೂ ಗೊತ್ತಿದೆ. ಅದರ ಬಗ್ಗೆ ಇಲ್ಲ. ನಮ್ಮ ಹಿರಿಯರಾದಂಥ ಡಾಕ್ಟರ್ ಜಿತೂರಿ ಹೇಳಿದ ಪ್ರಕಾರ ಸಮಸ್ತ ದೇಶದ ಎಲ್ಲ ಪ್ರಜೆಗಳಿಗಾಗಿ ಸಂವಿಧಾನದಲ್ಲಿ ವೋಟಿನ ಮತದಾನ ಹಕ್ಕನ್ನು ಕೊಟ್ಟಿದ್ದಾರೆ. ಪ್ರಜೆಗಳಿಗೆ ವಿನಂತಿ ಏನೆಂದರೆ, ನಮ್ಮ ಅನುಭವದ ಪ್ರಕಾರದ ದೇಶದ ವಿದೇಶಗಳಲ್ಲಿ ಸುತ್ತಿದ್ದು ಅನೇಕ ಚುನಾವಣೆಗಳು ನೋಡಿದ್ದೇವೆ. ಯಾರು ಬಂದರೆ ನಮಗೇನು ಅನ್ನುವ ಒಂದೇ ಭಾವನೆಯಿಂದ ನಾವು ಯಾವುದೋ ವೋಟಿಗೆ ಮಹತ್ವ ಕೊಟ್ಟಿದ್ದಿಲ್ಲ. ಇದೇ ದೇಶಕ್ಕೆ ಮಾರಕವಾಗಿದೆ. ಮಾನ್ಯರೇ, ಇಂದಿನ ಪರಿಸ್ಥಿತಿಯಲ್ಲಿ ಅವರು ಮಾಡುತ್ತಿರುವ ಕಾರ್ಯವನ್ನು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೇಶ ವಿದೇಶಗಳಲ್ಲೂ ಕೂಡ ಮೋದಿಯವರಿಗೆ ವಿಶ್ವಗುರು ರೂಪದಲ್ಲಿ ನೋಡುತ್ತಾ ಇದ್ದಾರೆ. ಇಂತಹ ಒಂದು ಪ್ರಧಾನಿಯ ಸಿಕ್ಕ ನಮ್ಮ ಅವಕಾಶವನ್ನು ಯಾವುದೇ ರೀತಿಯಲ್ಲಿ ನಾವು ಕಳೆದುಕೊಳ್ಳಬಾರದು. ಇದು ನಮ್ಮ ಅನಿಸಿಕೆ ಅಲ್ಲ, ಎಲ್ಲ ಭಾರತವಾಸಿಗಳ ಮನಸ್ಸಿನ ಅನಿಸಿಕೆಯಾಗಿದೆ. ಆದ್ದರಿಂದ ಇದು ಲೋಕಸಭೆ ಚುನಾವಣೆ ಆಗಿದ್ದಕ್ಕಾಗಿ ಯಾವುದೇ ಇದು ಸ್ಥಳೀಯ ಚುನಾವಣೆ ಅಲ್ಲ, ಕಾರ್ಪೊರೇಷನ್ ಚುನಾವಣೆ ಅಲ್ಲ, ಲೋಕಸಭೆ ಚುನಾವಣೆ ಆಗಿದೆ. ಅದಕ್ಕಾಗಿ ನಾವು ಎಲ್ಲರೂ ನಮ್ಮ ಸ್ವಾರ್ಥವನ್ನು ಬಿಟ್ಟು ಎದ್ದು ಹೋಗಿ ಎಲ್ಲರಿಗೂ ಕಲಿಸಿ ಮತದಾನ ಮಾಡುವುದು ಬಹಳ ಅವಶ್ಯವಾಗಿದೆ. ಕಾರಣ ಮಾನ್ಯರು ಹೇಳಿದ ಹಾಗೆ 10 ವರ್ಷದಲ್ಲಿ ಮೋದಿಯವರು ಮಾಡಿದಂತಹ ಕಾರ್ಯ ನಾವು ಎಂದೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ರೂಪದಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡುತ್ತಾ ಬಂದಿದ್ದಾರೆ. ಅಭಿವೃದ್ಧಿಯು ಕೂಡ ಹೇಳಲಿಕ್ಕೆ ಸಾಗದು. ಯಾಕಂದರೆ ಪ್ರತಿಯೊಂದು ರಸ್ತೆ ಮಾರ್ಗ, ರೈಲ್ವೆ ಮಾರ್ಗ, ಎಲ್ಲ ಮಾರ್ಗ ಅಭಿವೃದ್ಧಿ ಮಾಡುತ್ತಾ, ಕೃಷಿ ಮಾರ್ಗ ಎಲ್ಲನೂ ಮಾಡುತ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಇಂಥ ಪ್ರಧಾನಿ ಇರಬೇಕು ಅಂತ ವಿದೇಶಿಗಳು ಕೂಡ ಅನ್ನುತ್ತಾರೆ, ಮಾನ್ಯರೇ, ನಾವು ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿಯನ್ನು ಕಳೆದುಕೊಳ್ಳಬಾರದು. ಅಂದರೆ 7ನೇ ತಾರೀಕಿಗೆ ಬೆಳಿಗ್ಗೆ ಎದ್ದು ಎಲ್ಲರೂ ಮತದಾನ ಮಾಡಿ ಬೇರೆ ಕೆಲಸ ಮಾಡಬೇಕಂತ ವಿನಂತಿ ಮಾಡಲಾಗಿದೆ. ಕಾರಣ ಊರಲ್ಲಿ ಇದ್ದವರು ಕೂಡ ಇಲ್ಲದವರು ಕರೆಸಿ ಎಲ್ಲರೂ ಮತದಾನ ಮಾಡಬೇಕು, ತಪ್ಪದೇ ಮತದಾನ ಮಾಡಬೇಕು. ಇದು ನಮ್ಮ ಪ್ರಜಾರಾಜ್ಯದ ಒಂದು ಪ್ರಜಾಪ್ರಭುತ್ವದ ಹಕ್ಕು ಉಳಿದಂಗೆ ಆಗುತ್ತದೆ. ದಯಮಾಡಿ ಇದನ್ನು ಪರಿಗಣಿಸಬೇಕು ವಿನಂತಿ. ದೇಶದಲ್ಲಿ ನಾವು ಸುಮಾರು 60-70 ವರ್ಷದಿಂದ ದೇಶವನ್ನು ನೋಡುತ್ತಾ ಬಂದು ದೇಶ ವಿದೇಶಗಳಲ್ಲಿ ಎಲ್ಲ ಅಡ್ಡಾಡಿ ನೋಡಿದಾಗ ನಮ್ಮ ಭಾರತ ದೇಶ ಈಗ ಸದ್ಯಕ್ಕೆ ವಿಶ್ವ ಮಾದರಿ ಆಗ್ತಾ ಇದೆ, ವಿಶ್ವಕ್ಕೆ ಗುರು ಆಗ್ತಾ ಇದೆ. ಅದಕ್ಕೆ ಕಾರಣ ನಮ್ಮಲ್ಲಿ ನೀವು ಎಲ್ಲ ಆರಿಸಿ ಕಳಿಸಿದಂಥ ಪ್ರಧಾನಿ ಮಂತ್ರಿ ಮೋದಿ ಅವರು ಮಾಡುತ್ತಾ ಇರೋ ಕಾರ್ಯಕ್ಕೆ ನಾವೆಲ್ಲರೂ ಸತತವಾಗಿ ಅವರಿಗೆ ಬೆಂಬಲ ಕೊಡುವ ರೀತಿಯಲ್ಲಿ ಯುದ್ಧದ ರೂಪಿಯಲ್ಲಿ ನಾವು ಎದ್ದು ಬಂದು ವೋಟ್ ಹಾಕಬೇಕು. ಯಾಕಂದರೆ ಪ್ರಜಾರಾಜ್ಯದಲ್ಲಿ ವೋಟಿನ ಮಹತ್ವ ಇರುತ್ತದೆ. ಆ ಮಹತ್ವಕ್ಕಾಗಿ ನಾವು ಎಡೆಬಿಡದೆ ನಮ್ಮ ಕಾರ್ಯಗಳನ್ನು ಬಿಟ್ಟು ಯಾವ ಪ್ರಧಾನಿ ದೇಶಕ್ಕಾಗಿ 14ರಿಂದ 18 ತಾಸು ದುಡಿಯುತ್ತಾರೋ ಅಂಥ ಪ್ರಧಾನಿಗಳನ್ನು ನಾವು ಕಳೆದುಕೊಂಡ್ರೆ ನಮಗೆ ಮುಂದಿನ ಭವಿಷ್ಯಕ್ಕೆ ಅಧೋಗತಿ ಆಗುತ್ತದೆ. ಹಾಗಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಸ್ವಾರ್ಥವನ್ನು ಬಿಟ್ಟು ಯಾವುದೇ ಸ್ವಾರ್ಥ ರಾಜಕಾರಣ ಇಲ್ಲದೆ ಅವರು ಕೆಲಸ ಮಾಡುತ್ತಾ ಇರುವಾಗ ಪ್ರತಿ ಹಳ್ಳಿ ಮನೆಗೆ ಇವತ್ತು ದೇಶಕ್ಕೆ ಎಲ್ಲ ವಿಶ್ವಕ್ಕೆ ಈಗ ಸದ್ಯ 3ನೇ ನಂಬರ್ ಇರೋದ್ರಿಂದ ಮಾದರಿ ಇರುತ್ತೆ. ಆದರೆ ಮುಂದೆ ಇನ್ನೂ 10 ವರ್ಷ ಬಂದಲ್ಲಿ ನಮ್ಮ ದೇಶ ವಿಶ್ವಕ್ಕೆ ಗುರು ಆಗುವ ಯಾವುದೇ ಸಂದೇಶ ಇಲ್ಲ. ಆದ್ದರಿಂದ ದಯಮಾಡಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಏನೋ ಬಂದರೂ ಕೂಡ, ಯಾರು ಹೇಳಿದರೂ ಕೂಡ ತಾವು ಮೋದಿಯವರನ್ನೇ ಆರಿಸಿ ತರಬೇಕನ್ನೋ ಉದ್ದೇಶದಿಂದ ಇದು ಕೇಂದ್ರಕ್ಕೆ ಕಳಿಸುವಂಥ ಒಂದು ವಿಷಯ ಆಗಿದ್ದರಿಂದ ರಾಜ್ಯದ ಮತ್ತು ನಗರಸಭೆ ಚುನಾವಣೆ ಅಲ್ಲ, ದೇಶದ ಪ್ರಶ್ನೆಯಾಗಿದೆ. ಅದಕ್ಕಾಗಿ ಭಾರತದ ಅಳಿವಿಗಾಗಿ ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ, ತಪ್ಪದೇ ಮತದಾನ ಮಾಡಿಸಬೇಕು ಅಂತ ವಿನಂತಿ. ವೇದಿಕೆ ಮೇಲೆ ಉಪಸ್ಥಿತ ಇದ್ದಂಥ ನಾವೆಲ್ಲರೂ ನಿಮಗೆ ವಿನಂತಿಸುತ್ತೇವೆ. ಡಾಕ್ಟರ್ ಕೆ ಜಿತೂರಿ, ಅಶೋಕ್ ಹಬೀಬ್, ಅಶೋಕ್ ಲದ್ವಾ ಅವರು, SR ಪಾಂಡ್ಗೆ ಅವರು, ಜಗನ್ನಸ ಬದ್ದಿಯವರು ಮತ್ತು ನಾನು ಪರಶುರಾಮ್ ಊಟಲೆ ವಿನಂತಿಸುತ್ತೇವೆ, ಕಳಕಳಿ ವಿನಂತಿ ಮಾಡುತ್ತೇವೆ. ದಯಮಾಡಿ ತಪ್ಪಬಾರದು ಅಂತ ಎಲ್ಲರಿಗೂ ತಿಳಿಸಿ ಈ ಮೂಲಕ ವಿನಂತಿಸುವುದೇನೆಂದರೆ, ನಾವು ಎಲ್ಲರೂ ಪಕ್ಷ ಭೇದ ಮರೆತು ಮೋದಿಯವರ ಕೈ ಬೆನ್ನೆಲುಬಾಗಿ ನಿಲ್ಲುವಂಥ ಪ್ರಸಂಗ ಬಂದಿದೆ. ಎಲ್ಲರೂ ಕೈ ಜೋಡಿಸಲು ವಿನಂತಿ. ಪಕ್ಷ ಭೇದ ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಕೈ ಜೋಡಿಸುವುದು ಅವಶ್ಯವಾಗಿದೆ. ತಮ್ಮಲ್ಲಿ ಕಳಕಳಿ ವಿನಂತಿ. ನರೇಂದ್ರ ಮೋದಿ ಅವರ ಉದ್ದೇಶ ದೇಶ ಮೊದಲು, ಭಾರತ ಮಾತಾ ದೇಶ ಮೊದಲು. ಯಾಕಂತ ಹೇಳ್ರಿ, ದೇಶ ಒಂದಾದ್ರೆ ನಾವೆಲ್ಲರೂ ಉಳಿತೀವಿ. ದೇಶ ಒಂದಾದ್ರೆ ಹಿಂದೂಗಳು ಉಳಿತಾರ, ಮುಸಲ್ಮಾನರು ಉಳಿತಾರ, ಕ್ರಿಸ್ತರು ಉಳಿತಾರ, ಅಕ್ಕಂಗಿಯರು ಉಳಿತಾರ, ಎಲ್ಲರೂ ಉಳಿತಾರ. ದೇಶ ಗಟ್ಟಿ ಆದ್ರೆ ರಾಜ್ಯ ಗಟ್ಟಿ ಆಗುತ್ತೆ, ರಾಜ್ಯ ಗಟ್ಟಿ ಆದ್ರೆ
ನಮ್ಮ ಗದಗ ಜಿಲ್ಲೆ ಗಟ್ಟಿ ಆಗುತ್ತಾ, ಗದಗ ಜಿಲ್ಲೆ ಗಟ್ಟಿ ಆದ್ರೆ ಕಂಕಿಬಡಿ ಗಟ್ಟಿ ಆಗುತ್ತೆ. ಯಾರೋ ಒಬ್ರು ಬರ್ತಾರ, ಒಂದ್ 4 ಮಂದಿ ಕಾಂಗ್ರೆಸ್ಸಿನ ಚಮಚಗಳು ಮಾತು ಕೇಳಿ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಮತ ಅಮೂಲ್ಯವಾದ ಮತ. ಆ ಮತ ನೀವು ನರೇಂದ್ರ ಮೋದಿ ಅವ್ರಿಗೆ ಹಾಕ್ಬೇಕು. ಯಾಕೆ ನರೇಂದ್ರ ಮೋದಿ ಅವರು ಆಗ್ಬೇಕಂದ್ರೆ ನರೇಂದ್ರ ಮೋದಿ ಅವರು ದೇಶ ಮುನ್ನಡೆಸ್ತಾ ಇದ್ದಾರೆ. ನರೇಂದ್ರ ಮೋದಿ ಎಲ್ಲೂನು ಅಂದಿಲ್ಲ. ನರೇಂದ್ರ ಮೋದಿ ಭಾಷಣ ಒಳಗೆ ಕೇಳ್ರಿ ನೀವು, ಬೇರೆ ಭಾಯಿಯವ್ರ ಭೈನೋ ಅಂತ. ಆದ್ರೆ ನನಗೆ ಅರ್ಥ ಮಾಡಂತಾರ ಅವರು, ನೀವು ಅರ್ಥಂಗಿಲ್ಲ ಅಂತಾರ. ಎಲ್ಲೂ ಮೇರೆ ಹಿಂದೂ ಭಾइयों, मैं बड़े विश्वास के साथ देश की जनता को कहना चाहता हूं, तीसरी टर्म मोदी जी को दे दीजिए। 2047 में जब आजादी की शताब्दी मनाई जाएगी, हम तो शायद नहीं होंगे दुनिया में, परंतु युवा लोग याद रखे 2047 में भारत हर क्षेत्र में पूरे संसार में सबसे प्रथम होगा और भारत माता विश्व गुरु के स्थान पर प्रस्थापित होगी। मैं देश की जनता को अपील करने आया हूं कि फिर से भ्रष्टाचार, जातिवाद, परिवारवाद वाली पार्टियों को मत लाइए। वो पार्टी को चुनिए जो देश का भला चाहती है, दल का भला नहीं चाहती। वो पार्टी को चुनिए जहां पर बूथ का कार्यकर्ता देश का प्रधानमंत्री बन सकता है। वो पार्टी को चुनिए जहां कहीं जन्म लेने की जरूरत नहीं है, गरीब चाय बेचने वाले का बेटा भी देश का प्रधानमंत्री बन सकता है। वो पार्टी को आपका मैंडेट दीजिए, और मैंडेट दीजिए तो छोटा मोटा मत दीजिए। मोदी जी ने बहुत काम किया है, 400 का मांग किया है, 400 पार करा दीजिए। यही मेरा आपसे विनंती है।